ಬ್ಲಾಸ್ಟ್ ಆದ ಪರಿಣಾಮ 9 ಜನರಿಗೆ ಗಾಯವಾಗಿರುವಂತಹ ಪ್ರಕರಣ ಬೆಳಗಾವಿಯಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿ ಘಟನೆಯೊಂದು ಸಂಭವಿಸಿದೆ. 9 ಜನರನ್ನ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡುವ ಕೆಲಸವೂ ಕೂಡ ಆಗಿದೆ. ಕುಕ್ಕರ್ ಬ್ಲಾಸ್ಟ್ ಆಗಿ 9 ಜನರಿಗೆ ಗಾಯವಾಗಿದೆ. ಇದು ಸವದತ್ತಿ ಪಟ್ಟಣದ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ. ಯಾದಗಿರಿಯ 5, ಬೆಂಗಳೂರಿನ 3 ಗಾಯವಾಗಿದೆ. ರೇಣುಕಾ ಯಲ್ಲಮ್ಮ ದೇವಿ ದರ್ಶನಕ್ಕಾಗಿ ಭಕ್ತರು ಬಂದಿದ್ರು, ಹೋಟೆಲ್ಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಸಂಭವಿಸಿ ಗಾಯಗೊಂಡಿದ್ದಾರೆ. ಹೋಳಿಗೆ ಮಾಡೋದಕ್ಕೆ ಅಂತ ಬೇಳೆ ಬೇಯಿಸಲು ಇಟ್ಟ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಗಂಭೀರ ಗಾಯಗೊಂಡಂತಹ 2 ಮಹಿಳೆಯರು ಸೇರಿದಂತೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಎಲ್ಲರನ್ನೂ ಕೂಡ ದಾಖಲು ಮಾಡಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿ 6 ಜನರನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬೆಂಕಿಯನ್ನ ನಂದಿಸಲಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದದ್ದು ಬೆಂಕಿಯನ್ನ ನಂದಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದವಾಡೆಯಿಂದ. ದಿಲೀಪ್, ಹೋಟೆಲ್ನಲ್ಲಿ ಇವರು ಊಟಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ಆಗಿರೋ ಈ ಅವಘಡನ ಹೇಗೆ? ದಿವ್ಯಾ, ಇದು ಪ್ರಮುಖವಾಗಿ ಸವದತ್ತಿ ಏನು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಬಂದವರು ಎಲ್ಲರೂ ಕೂಡ ಅವ್ರದೇ ಆದಂತ ಒಂದಿಷ್ಟು ಬೇಳೆ ಕಾಳುಗಳನ್ನ ತಗೊಂಡ್ ಬಂದು ಅಡಿಗೆ ಮಾಡೋದು ವಾಡಿಕೆ ಪದ್ಧತಿ ಇರುವಂತದ್ದು. ಹೀಗಾಗಿ ಇವರೇನು 9 ಜನ ಭಕ್ತರಿದ್ದಾರೆ. ಈ ಭಕ್ತರು ಎಲ್ಲರೂ ಕೂಡ ತಮ್ಮ ಸರಕು ಸಂಜಾಮ ತಗೊಂಡು ಹೋಟೆಲ್ ಒಂದು ರೂಮ್ ಮಾಡಿ ಅಲ್ಲಿ ಅಡಿಗೆಯನ್ನ ಮಾಡ್ಬೇಕು, ಬೇಳೆನ ಕುದಿಸಿ ಅದರ ಹೋಳಿಗೆಯನ್ನ ಮಾಡಿ ನೈವೇದ್ಯ ಕೊಟ್ಟು ಊಟ ಮಾಡ್ಬೇಕು ಅಂತ ಹೇಳಿ ಬಂದಂತ ಇವರೆಲ್ಲರೂ ಕೂಡ ಅಡಿಗೆ ಮಾಡಕ್ ಹೋದಾಗ ಈ ಕುಕ್ಕರ್ ಬ್ಲಾಸ್ಟ್ ಆಗಿರುವಂತದ್ದು. ಮತ್ತೆ 2 ಸ್ಥಿತಿ ಗಂಭೀರವಾಗಿದೆ. ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ರೆ ಉಳಿದವರು 6 ಜನ ಇದ್ದಾರೆ. ಅವರು ಸವದತ್ತಿಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ನೀಡ್ತಾ ಇರುವಂತದ್ದು. ಒಬ್ರು ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಒಬ್ಬರ ಸ್ಥಿತಿ ಮಾತ್ರ ಚಿಂತಾಜನಕ ಆಗಿದೆ ಅಂತ ಹೇಳಿ ಹೇಳ್ತಾ ಇರುತ್ತೆ. ಮತ್ತೆ ಸ್ಥಳೀಯ ಅಗ್ನಿಶಾಮಕ ಸಿಬ್ಬಂದಿಯವರೆಲ್ಲರೂ ಬಂದು ಅಗ್ನಿಯನ್ನ ನಂದಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.